ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಹೊಸ ಧಾರಾವಾಹಿಯ ಹೆಸರು ಭಾರ್ಗವಿ LLB. ಸ್ವಪ್ನ ಕೃಷ್ಣ ನಿರ್ದೇಶನದಲ್ಲಿ ಮೂಡಿಬರುತ್ತಿರುವ ಈ ಧಾರಾವಾಹಿಯು ಸ್ತ್ರೀ ಪ್ರಧಾನ ಧಾರಾವಾಹಿ ಎಂಬುದು ಟೈಟಲ್ ನೋಡಿದ ಕೂಡಲೇ ವೀಕ್ಷಕರಿಗೆ ತಿಳಿಯುತ್ತದೆ. ಈ ಹಿಂದೆ ಸತ್ಯ ಧಾರಾವಾಹಿ ನಿರ್ದೇಶಿಸಿ ಸೈ ಎನಿಸಿಕೊಂಡಿದ್ದ ಸ್ವಪ್ನ ಕೃಷ್ಣ ಅವರು ಇದೀಗ ಭಾರ್ಗವಿ LLB ಧಾರಾವಾಹಿಯ ಮೂಲಕ ಕಿರುತೆರೆಗೆ ಮರಳಿದ್ದು, ಧಾರಾವಾಹಿ ಶುರುವಾದ ಕೆಲವೇ ದಿನಗಳಲ್ಲಿ ವೀಕ್ಷಕರ ಮನ ಸೆಳೆದು ಬಿಟ್ಟಿದ್ದಾರೆ. ನಾಯಕ ಅರ್ಜುನ್ ಪಾಟೀಲ್ ಆಗಿ ಹೊಸ ಪ್ರತಿಭೆ ಮನೋಜ್ ಕುಮಾರ್ ಕಾಣಿಸಿಕೊಂಡಿದ್ದರೆ, ನಾಯಕಿ ಭಾರ್ಗವಿ ಆಗಿ ರಾಧಾ ಭಗವತಿ ಅವರು ಅಭಿನಯಿಸುತ್ತಿದ್ದಾರೆ. ಇನ್ನು ಈ ಧಾರಾವಾಹಿಯಲ್ಲಿ ವೀಕ್ಷಕರ ಮನ ಸೆಳೆಯುತ್ತಿರುವ ಮಗದೊಂದು ಪಾತ್ರವೆಂದರೆ ಅದು ನಿರ್ಮಲಾ ಪಾಟೀಲ್ ಪಾತ್ರ. ನಾಯಕ ಅರ್ಜುನ್ ಪಾಟೀಲ್ ಅಮ್ಮ ನಿರ್ಮಲಾ ಪಾಟೀಲ್ ಆಗಿ ನಟಿಸುತ್ತಿರುವುದು ಸುಜಾತಾ ಅಕ್ಷಯ್. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕಥೆಯೊಂದು ಶುರುವಾಗಿದೆ ಧಾರಾವಾಹಿಯಲ್ಲಿ ಪುಷ್ಪಾ ಪಂಡಿತ್ ಆಗಿ ಅಭಿನಯಿಸಿದ್ದರು ಸುಜಾತಾ ಅಕ್ಷತ್. ತದನಂತರ ಸಹಜವಾಗಿ ಸೀರಿಯಲ್ನಿಂದ ದೂರವಿದ್ದ ಈಕೆ ಇದೀಗ ನಿರ್ಮಲಾ ಪಾಟೀಲ್ ಪಾತ್ರದ ಮೂಲಕ ಕಿರುತೆರೆಗೆ ಮರಳಿದ್ದಾರೆ. ಸಣ್ಣ ಗ್ಯಾಪ್ನ ನಂತರ ಕಿರುತೆರೆಗೆ ಮರಳಿರುವ ಸುಜಾತಾ ಅಕ್ಷಯ್ ತಮ್ಮ ಕಂಬ್ಯಾಕ್ ಬಗ್ಗೆ ಮಾಧ್ಯಮದ ಸಂದರ್ಶನದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಭಾರ್ಗವಿ LLB ಧಾರಾವಾಹಿಯಲ್ಲಿ ನಾನು ನಾಯಕನ ತಾಯಿ ಪಾತ್ರ ನಿರ್ವಹಿಸುತ್ತಿದ್ದೇನೆ. ಇಡೀ ನಗರದಲ್ಲಿ ತುಂಬಾ ದೊಡ್ಡ ವಕೀಲರಾಗಿರುವ JP ಪಾಟೀಲ್ ಅವರ ಪತ್ನಿಯ ಪಾತ್ರವದು. ಗಂಡ ಹೇಳುವುದನ್ನ ಚಾಚೂ ತಪ್ಪದೆ ಪಾಲಿಸುತ್ತಿರುತ್ತೇನೆ. ಜೊತೆಗೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದ ಒಳ್ಳೆಯ ತಾಯಿಯಾಗಿಯೂ ತೆರೆ ಮೇಲೆ ಕಾಣಿಸಿಕೊಳ್ಳುತ್ತಿದ್ದೇನೆ. ಒಟ್ಟಿನಲ್ಲಿ ಸಾಕಷ್ಟು ಕಟ್ಟುನಿಟ್ಟಾಗಿರುವ ಹೆಣ್ಣು ಮಗಳ ಪಾತ್ರವದು ಎಂದು ಸುಜಾತಾ ಅಕ್ಷಯ್ ಹೇಳಿಕೊಂಡಿದ್ದಾರೆ. ನಮ್ಮದು ಅವಿಭಕ್ತ ಕುಟುಂಬ. ನನ್ನ ಗಂಡನ ಸಹೋದರರು, ಅವರ ಹೆಂಡತಿಯರು ಮತ್ತು ಅವರ ಮಕ್ಕಳಿರುವ ಕುಟುಂಬ. ನಮ್ಮದು ಸುಂದರವಾದ ದೊಡ್ಡ ಮನೆ. ತುಂಬು ಕುಟುಂಬದಲ್ಲಿರುವ ನಾವು ಪರಸ್ಪರ ಗೌರವಿಸುತ್ತೇವೆ. ಶ್ರೀಮಂತ ವರ್ಗಕ್ಕೆ ಸೇರಿರುವ ನಾವು ಬಹಳಷ್ಟು ಆಚರಣೆಗಳಲ್ಲಿ ಭಾಗವಹಿಸುತ್ತೇವೆ ಎಂದು ಮಾಧ್ಯಮದ ಜೊತೆ ಮಾತನಾಡುವಾಗ ಸುಜಾತಾ ಅಕ್ಷಯ್ ಹೇಳಿಕೊಂಡಿದ್ದಾರೆ. ನನ್ನ ಪತಿ JP ಪಾಟೀಲ್ ಇಡೀ ನಗರದಲ್ಲಿ ದೊಡ್ಡ ವಕೀಲರಾಗಿರುತ್ತಾರೆ. ಅವರು ತುಂಬಾ ಬಲಶಾಲಿಯೂ ಹೌದು. JP ಪಾಟೀಲ್ ಅವರು ತಮ್ಮ ಕೆಲಸಕ್ಕೆ ಬದ್ಧರಾಗುತ್ತಾರೆ. ಜೊತೆಗೆ ಅವರು ತುಂಬಾ ಪವರ್ಫುಲ್ ಆಗಿರುವುದರಿಂದ ಅವರು ತೆಗೆದುಕೊಳ್ಳುವ ಯಾವುದೇ ಪ್ರಕರಣವನ್ನ ಯಾರು ಗೆಲ್ಲಲು ಸಾಧ್ಯವಿಲ್ಲ ಎಂದು ಸುಜಾತಾ ಅಕ್ಷಯ್ ಹೇಳುತ್ತಾರೆ. ಕತೆ ಮುಂದುವರೆದಂತೆ ನಿಧಾನವಾಗಿ ನನ್ನ ಪಾತ್ರ ತೆರೆದುಕೊಳ್ಳುತ್ತದೆ ಎಂದು ಖುಷಿಯಿಂದ ಹೇಳುವ ಸುಜಾತಾ ಅಕ್ಷಯ್, ನಿರ್ಮಲಾ ಪಾಟೀಲ್ ಪಾತ್ರಕ್ಕಾಗಿ ನಾನು ಹೊಸ ಹೇರ್ ಕಟ್ ಮಾಡಿಸಿಕೊಂಡಿದ್ದೇನೆ. ನಗರದ ಶ್ರೀಮಂತ ಕ್ಲಾಸಿ ಅಮ್ಮನ ಲುಕ್ನಲ್ಲಿ ತೆರೆ ಮೇಲೆ ಮೂಡಿ ಮಾಡುತ್ತಿದ್ದೇನೆ. ಬ್ರೊಕೇಡ್ಗಳು, ವಿಕ್ಟೋರಿಯನ್ ಆಭರಣಗಳು ಕೂಡ ನಾನು ನಿರ್ವಹಿಸುವ ಪಾತ್ರಕ್ಕೆ ಕ್ಲಾಸಿಕ್ನೆಸ್ ಅನ್ನ ಸೇರಿಸುತ್ತದೆ. ಕಿರುತೆರೆ ವೀಕ್ಷಕರು ನನ್ನ ಪಾತ್ರವನ್ನ ಮೆಚ್ಚಿಕೊಂಡಿದ್ದಾರೆ. ಮಾತ್ರವಲ್ಲ, ನನ್ನ ಹೊಸ ಲುಕ್ ಕಂಡು ಫಿದಾ ಆಗಿದ್ದಾರೆ ಎಂದು ಸುಜಾತಾ ಅಕ್ಷಯ್ ತಮ್ಮ ಪಾತ್ರದ ಬಗ್ಗೆ ಹೇಳಿಕೊಂಡಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಇದು ನನ್ನ 4ನೇ ಧಾರಾವಾಹಿ. ರಾಧಾರಮಣ ಧಾರಾವಾಹಿಯಲ್ಲಿ ಸಿತಾರ ಆಗಿ ನಟಿಸಿದ್ದೆ. ಕಂಪ್ಲೀಟ್ ನೆಗೆಟಿವ್ ಪಾತ್ರ ಅದಾಗಿತ್ತು. ಜೊತೆಗೆ ಆ ಪಾತ್ರ ಜನಪ್ರಿಯತೆ ನೀಡಿತ್ತು. ನಂತರ ಹೂಮಳೆ ಧಾರಾವಾಹಿಯಲ್ಲಿ ಕಾರ್ಪೊರೇಟರ್ ಕಾವೇರಿಯಾಗಿ ಬಣ್ಣ ಹಚ್ಚಿದೆ. ಮುಂದೆ ಅಂತರ್ಪಟ ಧಾರಾವಾಹಿಯಲ್ಲಿ ನಟಿಸಿದ್ದೇನೆ. ಸೀರಿಯಲ್ ಮಾತ್ರವಲ್ಲದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಜೊತೆಗೆ ರಾಜಾರಾಣಿ ಶೋನಲ್ಲಿಯೂ ನಾನು ಭಾಗವಹಿಸಿದ್ದೆ. ಇದೀಗ ನಿರ್ಮಲಾ ಪಾಟೀಲ್ ಆಗಿ ಮರಳುತ್ತಿರುವುದು ಖುಷಿ ನೀಡಿದೆ ಎಂದು ಹೇಳಿದ್ದಾರೆ ಸುಜಾತಾ ಅಕ್ಷಯ್. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.